ನನ್ನ ಹೆಸರು ಸೊನಾಲಿ. ನಾನು ಕಲಬುರಗಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನನಗೆ ದೇವರ ಸಾಕ್ಷಿಯಾಗಿ ನಿಂದಿರಿಸಿದ್ದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನನ್ನ ಹೆಸರು ಕ್ಲೆಮೆಂಟ್ ಮಿನಾಳ್ಕರ್. ನಾನು ಗುಲ್ಬರ್ಗದಿಂದ ಇರೋನು. ನನಗೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ, ಸೋಫಿಯಾ ಮತ್ತು ಶೆರಿಲ್. ನನ್ನ ಲೈಫ್ನಲ್ಲಿ ನಮ್ಮ ಫ್ಯಾಮ್ಲಿನಾಗ ಎಲ್ಲರಿಗೂ ಗಂಡು ಮಗು ಇದ್ದೆ, ಮಾತ್ರ ನಾನು ಒಬ್ಬಕಿಗೆ ಇರಲಿಲ್ಲ. ನಾನು ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ. ನಂದು ಏಜ್ ಆಗ್ತಾ ಇತ್ತು, ಮಾತ್ರ ನನಗೆ ಮತ್ತೆ ಗಂಡು ಮಗು ಆಗ್ತದೋ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. 2016ನಲ್ಲಿ ನಾನು ಕನ್ಸೀವ್ ಆಗೀನಿ. 7 months ಪ್ರೆಗ್ನೆಂಟ್ ಇದ್ದಾಗ ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಯಿತು, ಅವನ ಕಾಲಿಗೆ, ತೊಡೆಗೆ ಮತ್ತು ಕುತ್ತಿಗೆಗೆ 2 ಕಾರ್ಡ್ ಇತ್ತು. ಸೊ ಸ್ಕ್ಯಾನಿಂಗಲ್ಲಿ ಅವ್ರು ಹೇಳಿದ್ರು, ನೀವು ಹೈ ಡೆಫಿನಿಷನ್ ಸ್ಕ್ಯಾನಿಂಗ್ ಹೋಗಬೇಕು. ಅಲ್ಲಿ ಹೋದಾಗ ಅಲ್ಲಿಂದ ರಿಸಲ್ಟ್ ಪ್ರಕಾರ ಡಾಕ್ಟ್ರ್ ಹೇಳಿದರು ಏನಂದರೆ, ಬಿಕಾಸ್ ಇಟ್ಸ್ 7 months ನಾವು, ನೀವು ಏನಂದರೆ ಇವಾಗ ಜಸ್ಟ್ ಓನ್ಲಿ ದ ಥಿಂಗ್ ಇಸ್ ಸಮಥಿಂಗ್ ಮಿರಾಕಲ್ ಶುಡ್ ಹ್ಯಾಪನ್. ಅದು ಮಗುಗೆ ಲೆಫ್ಟ್ ಕಾಲ್ನಲ್ಲಿ ಕಾರ್ಡ್ ಫುಲ್ ಹಿಂಗೆ ಸುತ್ಕೊಂಡು ಬಿದ್ದಿದೆ ಅಂತ ಹೇಳಿದರು ಡಾಕ್ಟರ್. ಆ ಕಾರ್ಡ್ ಹೆಂಗೆ ಸುತ್ಕೊಂತಿದ್ದಂದರೆ, ಒಂದು ವೇಳೆ ಅದು ಲೂಸ್ ಆಗಿಲ್ಲ ಅಂದರೆ ಆ ಮಗುಗೆ ಕಾಲು ಬರೋದಿಲ್ಲ ಅಂತ ಹೇಳಿದರು ಡಾಕ್ಟರ್. ಲೆಫ್ಟ್ ಕಾಲು ಬರೋದೇ ಇಲ್ಲ, ಮುಂದೆ ಅವನದು ಹೆಂಗೆ ಹುಟ್ಟಾನಂತ ನಾವು ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದರು. ಅದೇ ಟೆನ್ಷನಲ್ಲಿ ನಾನು, ನಮ್ಮ ಹಸ್ಬೆಂಡ್ ಮತ್ತು ತಿರುಗಿ ನಾವು ಬಂದ ಮೇಲೆ ಮತ್ತು ನಮ್ಮದು ಇಬ್ಬರದು ಒಂದೇ ಇತ್ತು. ದೇವರು ಇಷ್ಟು ವರ್ಷ ಆದಮೇಲೆ ನಮಗೆ ಮಗು ಕೊಟ್ಟಿದ ಮೇಲೂ ಯಾಕಿದು ಎಲ್ಲ ಅಂಥೇಳಿ ಮತ್ತೆ ದೇವ್ರ ಮೇಲೆ ನಾವು ಭರೋಸೆ ಇಟ್ಟು ಇಬ್ಬರು ಪ್ರಾರ್ಥನೆ ಮಾಡಿದೆವು. ನಾನು ಡೈಲಿ ಅದು ಪ್ರೋಗ್ರಾಮ್ ನೋಡ್ತಾ ಹೋದ, ಅನೇಕ ಸಾಕ್ಷಿಗಳು ಹೇಳೋ ಟೈಮ್ನಾಗೆ ನಾನು ಅದ್ರಾಗೆ ಸಾಕ್ಷಿ ನೋಡ್ತಾನೆ. ದೇವ್ರು ಇವ್ರ ಜೀವನದಲ್ಲಿ ಇಷ್ಟು ಅದ್ಭುತ ಕಾರ್ಯ ಮಾಡಿದ್ದಾನೆ ಅಂದರೆ ನನ್ನ ಜೀವನದಲ್ಲಿನೂ ಅದೇ ದೇವರು ಅದ್ಭುತ ಕಾರ್ಯ ಮಾಡಿ ನನಗೆ ಬೇಕಾಗಿದ್ದ ಗಂಡು ಮಗು ನನಗೆ ದೇವರು ಕೊಟ್ಟಿರ್ತಾನೆ ಅಂಥೇಳಿ ನಾನು ಅದೇ ಅವರು ಪ್ರೇಯರ್ ಮಾಡುವಾಗ, ಬ್ರದರ್ ಪಾಲ್ ದಿನಾಕರನ್ ಸಿಸ್ಟರ್ ಆಗಲಿ ಅವ್ರು ಪ್ರೇಯರ್ ಮಾಡುವಾಗ ನಾನು ಯಾವಾಗಲೂ ದೇವ್ರ ಬಳಿ ಅದೇ ಬೇಡ್ಕೋತಾ ಇದ್ದೀನಿ, ದೇವರೇ ನನಗೆ ಗಂಡು ಮಗು ಕೊಟ್ಟರೆ ನಾನು ಅದು ನಿನ್ನ ಸೇವೆಗೆ ಬಿಡ್ತೀನಿ ಅಂಥೇಳಿ. ಅದು ನನ್ನ ಮಗು ಅಲ್ಲ, ನಿನ್ನ ಮಗು ಅಂತ ಹೇಳಿ ನಾನು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ, ಒಂದು ಸಾರಿ ಪ್ರೇಯರ್ ಮಾಡುವಾಗ ಜೀಸಸ್ ಕಾಲ್ಸ್ ಪ್ರೋಗ್ರಾಮ್ ಬಂದಮೇಲೆ ಬ್ರದರ್ ಪಾಲ್ ದಿನಾಕರನ್ ಪ್ರೇಯರ್ನಾಗ ಹೇಳಿದರು, ಕೆಲವು ತಾಯಿ ಇದ್ದರೆ ಈಗ ಪ್ರೇಯರ್ ಮಾಡ್ತಾ ಇದ್ದಾರೆ, ಅವರು ಹೊಟ್ಟಿನಲ್ಲಿ ಇದ್ದದ್ದು ಕೂಸಿನಾಗೆ ಕೆಲವು ಪ್ರಾಬ್ಲಮ್ಸ್ ಇದೆ ಅಂಥೇಳಿ, ಮಾತ್ರ ದೇವರ ಆ ಪ್ರಾಬ್ಲಮ್ ದೂರ ಮಾಡಿದ್ದಾನೆ ಅಂತ ಹೇಳಿ ಅವ್ರು ಪ್ರೇಯರ್ ಮಾಡಿದ್ರು. There is a sister who is praying right now. ಇಲ್ಲಿ ಒಬ್ಬ ಸಹೋದರಿ ಪ್ರಾರ್ಥಿಸುತ್ತಿದ್ದಾಳೆ. Lord, they say that the child in my womb which I am carrying has complications. ಕರ್ತನೆ, ಅವರು ಹೇಳುತ್ತಿದ್ದಾರೆ, ನಾನು ಗರ್ಭದಲ್ಲಿ ಹೊತ್ತುಕೊಂಡಿರುವ ಮಗುವಿಗೆ ಅನೇಕ ತೊಡಕುಗಳಿವೆ ಎಂಬುದಾಗಿ. Save my child. ನನ್ನ ಮಗುವನ್ನು ದಯಮಾಡಿ ಕಾಪಾಡಿ. Now Jesus touches that little baby. ಈಗ ಯೇಸು ಕ್ರಿಸ್ತನ ಆ ಪುಟ್ಟ ಮಗುವನ್ನು ತನ್ನ ಕೈಯಿಂದ ಮುಟ್ಟುತ್ತಿದ್ದಾನೆ. And is setting the position right and removing the complications in the body of the child right now in Jesus name. ಯೇಸುವಿನ ನಾಮದಲ್ಲಿ ಈಗಲೇ ಆ ಮಗುವಿನ ಎಲ್ಲ ಸ್ಥಾನವು ಸರಿಪಡಿಸಲ್ಪಡುತ್ತಿದೆ. ಯೇಸುವಿನ ನಾಮದಲ್ಲಿ ಈಗಲೇ ಮತ್ತು ಎಲ್ಲ ತೊಡಕುಗಳು ತೆಗೆದು ಹಾಕಲ್ಪಡುತ್ತಿದೆ ಯೇಸುವಿನ ನಾಮದಲ್ಲಿ. Jesus is delivering you. You will have a safe delivery. ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆಗೊಳಿಸುತ್ತಿದ್ದಾನೆ. ನೀವು ಒಂದು ಸುಖಮಯವಾದ ಪ್ರಸವವನ್ನು ಹೊಂದಿಕೊಳ್ಳಲಿದ್ದೀರಿ ಯೇಸುವಿನ ನಾಮದಲ್ಲಿ. Don't be afraid. ಹೆದರಬೇಡಿ. ನೆಕ್ಸ್ಟ್ ಮಂತ್ ನಾವು ಹೋಗಿ ಮತ್ತೆ ಚೆಕಪ್ ಮಾಡಿದರೆ ಲೆಫ್ಟ್ ಕಾಲಲ್ಲಿ ಏನು ಕಾರ್ಡ್ ಸುತ್ಕೊಂಡಿತ್ತು ಅದು ಫುಲ್ ಲೂಸ್ ಆಗಿಬಿಟ್ಟಿತ್ತು, ಮತ್ತು ಅದು ಕಾಲಿಗಿನೂ ಏನೂ ಆಗಿರಲಿಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದರು. ನನ್ನ ರಾಯನ್ ಅಂತ ಗಂಡು ಮಗು ದೇವ್ರು ನನಗೆ ಕೊಟ್ಟಿದ್ದಾನೆ. As we wished, like, because it's our third baby which we wanted to have a boy baby, so it's by the grace of God that we have it. ನಾನು ಇದುವರೆಗೆ ಸಾಕ್ಷಿ ಹೇಳಿದ್ದು ನನ್ನ ಮಗ ಇವನೇ ರಾಯನ್ ಅಂಥೇಳಿ, ಮತ್ತು ಈಕಿ ನಂದು ದೊಡ್ಡ ಮಗಳು ಸೋಫಿಯಾ, ಈಕಿ ಸಣ್ಣ ಮಗಳು ಶೆರಿಲ್ ಅಂಥೇಳಿ. ದೇವರು ನಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಕಾರ್ಯ ಮಾಡಿ ನಿಮಗೆ ಜೀವಂತ ಸಾಕ್ಷಿಯಾಗಿ ನಿಲ್ಲಿಸೋಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹಾಗೆ ಬ್ರದರ್ ಪಾಲ್ ದಿನಾಕರನ್ ಅವ್ರ ಫ್ಯಾಮ್ಲಿ ನಮ್ಮ ಸಲುವಾಗಿ ಯಾವಾಗಲೂ ಪ್ರಾರ್ಥನೆ ಮಾಡಿ ನಮ್ಮ ಕಷ್ಟಗಳು ಎಲ್ಲ ದೂರ ಮಾಡಿದ್ದಕ್ಕೆ ನಾನು ಅವ್ರ ಫ್ಯಾಮ್ಲಿಗೆ ಕೋಟಿ ಕೋಟಿ ಸ್ತೋತ್ರ. ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ.